ಎಲ್ರಿಗೂ ನಮಸ್ಕಾರ. ಬೇಸಿಗೆ ಕಾಲ ಬಂತು ಅಂತಂದರೆ ಉಪ್ಪಿನಕಾಯಿ, ಹಪ್ಪಳ, ತೊಕ್ಕು ಈ ರೀತಿಯಾಗಿ ಮಾಡೋದುಂಟು. ನಾನಿಲ್ಲಿ ಇವತ್ತು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ತೊಕ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸುಮಾರು ಒಂದು 20 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಡೋಣ. ಈಗ ತೊಳ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಸ್ಟೀಮ್ ಮಾಡ್ಕೋಬೇಕು, ಅಂದರೆ ನೀರು ಹಾಕೋದು ಬೇಡ, ಹಾಗೆಯೇ ನೀವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋ ಅಂಥದ್ದು. ಈಗ ನಾನು ಕುಕ್ಕರ್ ಒಳಗಡೆ ನೀರು ಹಾಕಿದ್ದೀನಿ. ಆ ಪಾತ್ರೆನ ಇಟ್ಟು ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು, ಮೆತ್ತಗಾಗುತ್ತೆ. ಈಗ ಸ್ಟೀಮು ತಂತಾನೆ ಇಳಿದಿದೆ, ನೀರು ಒಳಗಡೆ ಬರೋದು ಬೇಡ. ಪಾತ್ರೆ ಒಳಗಡೆ ಮೆತ್ತಿಗೆ ಚೆನ್ನಾಗಿ ಬೆಂದಿದೆ. ಸುಲಭನಾಗಿ ಇದನ್ನು ನಾವು ಬಿಡಿಸ್ಕೋಬೋದು. ಈ ಥರ ನೋಡಿ, ಬೆರಳಲ್ಲಿ ಈ ಥರ ಮಾಡಿದ್ರೇ ಬಂದುಬಿಡುತ್ತೆ. ಅದ್ರ ಒಳಗಡೆ ಇರೋ ಒಂದು ಬೀಜನ ತೆಗೆದುಬಿಟ್ಟು ಎಲ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಇದನ್ನು ಬಿಡಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಹಗುರವಾಗಿ ನೀವು ಕೈಯಲ್ಲಿ ಈ ಥರ ಮಾಡಿದಾಗ ಬೀಜ ಬಂದ್ಬಿಡುತ್ತೆ. ಹಾಗಾಗಿ ಕಷ್ಟದ ಕೆಲಸ ಅಲ್ಲ. ಇವೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ ಯಾವುದೇ ಕಾರಣದಿಂದಲೂ. ಸ್ಟೀಮ್ ಮಾಡ್ಕೋಬೇಕಾದ್ರೂ ಅಷ್ಟೇ, ಪಾತ್ರೆ ಒಳಗಡೆ ನೀರು ಬರೋದು ಬೇಡ. ಈಗ ನಿಮಗೆ ಬೇಕಾದರೆ ನುಣ್ಣಿಗೆ, ಇಲ್ಲ ಸ್ವಲ್ಪ ತರ್ತರಿಯಾಗಿ ನೀವು ರುಬ್ಕೋಬೋದು. ಈ ಥರ ಒಂದು ಪೇಸ್ಟ್ ಥರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, ಅಷ್ಟೇ ಪ್ರಮಾಣದ ಸಾಸಿವೆನ ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಇಟ್ಕೊಂಡ್ಬಿಡೋಣ. ಆನಂತರದಲ್ಲೇ ನಾವು ಇದನ್ನು ಪುಡಿ ಮಾಡಿಕೊಂಡು ತೊಕ್ಕಿಗೆ ಹಾಕ್ಕೋಬೇಕು. ಈಗ ಹುರ್ಕೊಂಡಿದ್ದಾಗಿದೆ. ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ಪುಡಿ ಮಾಡ್ಕೋಬೇಕು. ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಳ್ಳೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಇದಾಗತ್ಲು ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇಂಗನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಆದಷ್ಟು ಉರಿ ಸಣ್ಣದಿರಲಿ. ಈಗ ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೋಬೇಕು. ಉರಿ ತುಂಬಾ ಕಡಿಮೆ ಇರಬೇಕು, ಇಲ್ಲಾಂತಂದರೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಪುಡಿ ಸೀದು ಹೋದರೆ ಚೆನ್ನಾಗಿರಲ್ಲ. ನಾವು ರುಬ್ಕೊಂಡಿದ್ದ ಒಂದು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗೋ ತನಕ ಬಾಡಿಸ್ಕೋಬೇಕು. ಈಗ ಒಂದು ಮಿಶ್ರಣ ಥರ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ಥರ ಕೈ ಆಡಿಸ್ಕೋತಾ ಇರಬೇಕು. ಕ್ರಮೇಣ ಅದು ತಳ ಬಿಡ್ತಾ ಬರುತ್ತೆ. ಆನಂತರದಲ್ಲಿ ಅದು ಒಂದು ತೊಕ್ಕಿರುತ್ತಲ್ಲ, ಆ ರೀತಿಯಾಗಿ ಆಗುತ್ತೆ. ನಾನಿಲ್ಲಿ ಮೆಂತ್ಯ ಮತ್ತು ಸಾಸಿವೆನ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಮತ್ತೆ ನಾವು ಕೈ ಆಡಿಸ್ಕೊಳ್ಳೋಣ. ನಿಧಾನಕ್ಕೆ ನೀರಿನ ಅಂಶ ಎಲ್ಲ ಹೋಗಿ ತಳ ಬಿಡ್ತಾ ಇದೆ. ಇದಕ್ಕೆ ನಾನು ಸುಮಾರು 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ, ಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೋಡಿ, ಎಣ್ಣೆ ರಿಲೀಸ್ ಆಗಿದೆ, ಪೂರ್ತಿಯಾಗಿ ತಳ ಬಿಟ್ಟಿದೆ. ಈ ಹಂತದವರೆಗೆ ನೀವು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಥರ ಮಾಡಿದಾಗ ನಿಮ್ಮ ಸ್ಪೂನ್ಗೆ ಅದು ಅಂಟ್ಕೊಳ್ಳಲ್ಲ. ಈಗ ನಮ್ಮ ತೊಕ್ಕು ರೆಡಿ ಆಯಿತು. ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ನೀವು ಇಟ್ಕೊಂಡು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.